ನಾನು ಹೇಳಿದ್ದು ಯಾರೂ ಇಲ್ಲ ಅನ್ನಲ್ಲ. ನಾನು ನಿನಗೆ ಊಟ ಮಾಡು ಅಂತ ಹೇಳಿದ್ದೆ, ನೀನು ಹಾಗೆ ಹೊಟ್ಟೋದೆ. ಸರ್ ಹೀಗಂದ್ರೆ ಹೇಗೆ ಸರ್? ನಿಮ್ಮ ಮಾತನ್ನ ಮೀರಬೇಕು ಅಂತ ನಾನು ಹೀಗೆ ಮಾಡಿಲ್ಲ. ಆದರೆ ದಯವಿಟ್ಟು ನನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೆ ಮಾತಾಡ್ತಾ ಇದ್ದೀರಾ. ನನ್ನೂ ಅರ್ಥ ಮಾಡ್ಕೊಳ್ಳಿ ಸರ್, ಫೋರ್ಸ್ ಮಾಡಬೇಡಿ. ನಾನಲ್ಲಾನು ನಿನ್ನ ನೀನೇ ಫೋರ್ಸ್ ಮಾಡ್ತಿದ್ದೀಯ. ನಾನು ಯಾರನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಗೊತ್ತಾ ನಿಮಗೆ? ಅದು ನೀವೇ ಸರ್. ನೀನು ಹೇಳಿದ್ದು ನನಗೆ ಕೇಳಿಸ್ತು. ಆದರೆ ಅದು ಸರಿಯಲ್ಲ ಅನ್ನು, ಅದು ಸರಿಯಲ್ಲ. ನೀನು ನಿಮ್ಮ ಅಮ್ಮನ ಮಾತು ಕೇಳೋದೇ ಸರಿ. ಅವ್ರು ತೋರಿಸಿದ ಹುಡುಗನ ಮದುವೆ ಆಗು. ನಿನ್ನ ಮನಸ್ಸಲ್ಲಿ ಏನೇನೋ ಭಾವನೆಗಳನ್ನು ಬೆಳೆಸ್ಕೋಬೇಡ. ನೀನು ನನ್ನ ಹೀಗೆ ನೋಡಬೇಡ ಅನ್ನು. ಪ್ಲೀಸ್. ಕುಟುಂಬಕ್ಕೋಸ್ಕರ ತಲೆ ಬಾಗೋದ್ರಲ್ಲಿ ತಪ್ಪಿಲ್ಲ ಸುಬ್ರಹ್ಮಣ್ಯ. ಯಾರು ಏನೇ ಅಂದರೂ ಈ ಅಂಗಡಿ ನಿಂದೇನೆ. ಹೋಗು. ನೀವು ಹೇಳಿದ್ದಕ್ಕೆ ಎದುರು ಉತ್ತರ ಕೊಡಕ್ಕಾಗತ್ತ ರಘುಪತಿ ಸಾಹೇಬ್ರೆ? ರಾಜನಂದಿನಿ ಸೀರೆ ಫ್ರಾನ್ಸಿಸ್ಗೆ ಕೊಡಿಸ್ತೀರಾ ಅಂತಂದ್ಮೇಲೆ ನಾನು ಏನ್ ಮಾಡೋದಕ್ಕೂ ರೆಡಿ ಆಗಿದ್ದೀನಿ. ಸಾಹೇಬ್ರೆ ಅವ್ನು ಬಂದ, ನಿಮ್ಗೆ ಆಮೇಲೆ ಮಾತಾಡ್ತೀನಿ. ನಮಸ್ಕಾರ ಯಜಮಾನ್ರೆ. ಯಾಕೆ ಬಂದೆ ಹೇಳೋ? ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಿನ್ನೆ ಆಗಿದ್ದು ತಪ್ಪಾಯ್ತು. ಕೋಪದಲ್ಲಿ ಏನೋ ಮಾತಾಡ್ಬಿಟ್ಟೆ. ಕೋಪದಲ್ಲಿ ಮಾತಾಡಿದ್ರಲ್ಲ ಮರ್ತು ಬಿಡ್ಬೇಕಾ? ಮೊದಲು ಇಲ್ಲಿಗೆ ಯಾಕೆ ಬಂದೆ ಅದನ್ನ ಹೇಳೋ. ಈ ಥರ ಕೇಳಿದ್ರೆ ನಾನು ಹೇಗೆ ಹೇಳಿ ಯಜಮಾನ್ರೆ? ಕೋಪ ಕಾದಿದ್ದ ಕಬ್ಬಣ ಥರ ಆತರದಲ್ಲಿ ಮುಟ್ಬಿಟ್ಟು ಕೈ ಸುಟ್ಕೊಂಡ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಈ ಅಂಗಡಿನ ನಂಬ್ಕೊಂಡೇ ನಮ್ಮ ಕುಟುಂಬ ಇರೋದು. ಇಲ್ಲಿಂದ ನಾನು ಹೋದ್ರೆ ಏನು ಮಾಡಲಿ ಹೇಳಿ? ಏನಂದೆ? ನನ್ನ ಕಚ್ಚಿನ ಪಟ್ಟಿ ಹಿಡಿಯೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ದಯವಿಟ್ಟು ಯಜಮಾನ್ರೆ ಎಲ್ಲ ಮರ್ತ್ಬಿಡಿ. ನನ್ನನ್ನು ಕ್ಷಮಿಸಿ. ಮತ್ತೆ ಕೆಲ್ಸಕ್ಕೆ ಸೇರಿಸ್ಕೊಳ್ಳಿ. ನಿಮ್ಮ ಕಾಲಿಗೆ ಬೀಳ್ತೀನಿ. ಬಿಡ. ಕ್ಷಮಿಸಿ ಯಜಮಾನ್ರೆ. ಆಗಿದ್ದೆಲ್ಲ ಮರ್ತ್ಬಿಡಿ. ಮನೆ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ ಯಜಮಾನ್ರೆ. ಇಲ್ಲ ಅನ್ಬಿಡಿ ಯಜಮಾನ್ರೆ. ಬಿಡ ಕಾಲ ಬಿಡ. ಶಂಕರ, ಇವ್ನು ಮೊದಲು ಹೊರಗೆ ಹೇಳು, ಇಲ್ಲಾಂದ್ರೆ ಒಂದು ಹೊರಗಡೆ ಹಾಕ್ತೀನಿ ಅಷ್ಟೇ. ಅಣ್ಣ ಎದ್ದೇಳಣ್ಣ, ನಿಮ್ಮನ್ನ ಈ ಪರಿಸ್ಥಿತಿ ನೋಡೋಕ್ಕಾಗಲ್ಲ. ಸುಬ್ಬಣ್ಣ ದಯವಿಟ್ಟು ಹೊರಟುಬಿಡಿ. ನಿಮ್ಮನ್ನ ಈ ಸ್ಥಿತಿ ನೋಡೋಕೆ ನನ್ನಿಂದ ಸಾಧ್ಯ ಇಲ್ಲ. ನೀವು ಯಾವತ್ತಿದ್ರೂ ನನ್ನ ಮನಸ್ಸಲ್ಲಿ ಸಾವುಕಾರನೇ. ದಯವಿಟ್ಟು ಹೊರಟುಬಿಡಿ. ಬನ್ನಿ ಸುಬ್ಬಣ್ಣ, ಕೂತ್ಕೊಳ್ಳಿ. ಇರ್ಲಿ, ಪರವಾಗಿಲ್ಲ. ಎಲ್ಲಿ ಯಾರು ಹುಡುಗರೇ ಕಾಣ್ತಾ ಇಲ್ಲ. ಯಾಕಣ್ಣ, ಏನಾದ್ರೂ ಬೇಕಿತ್ತಾ? ಹೇಳಿ, ನಾನೇ ಮಾಡ್ತೀನಿ. ಹಾಗೇನಿಲ್ಲ, ನನಗೆ ಒಂದು ಕೆಲಸ ಬೇಕಾಗಿತ್ತು. ಏನಣ್ಣ ತಮಾಷೆ ಮಾಡ್ತಾ ಇದ್ದೀರಾ? ಇಲ್ಲ ಪ್ರದೀಪ,
ಸೀರೆ ಅಂಗಡಿ ಕೆಲಸ ಬಿಟ್ಬಿಟ್ಟೆ. ಇಲ್ಲಿ ಹೇಳ್ಕೊಳ್ಳೋಂಥ ಬಿಸ್ನೆಸ್ಸೇ ಇಲ್ಲ ಅಣ್ಣ. ಮೊಬೈಲ್ನಲ್ಲಿ ಇಂಟರ್ನೆಟ್ ಬಂದ ಮೇಲೆ ಇಲ್ಲಿಗೆ ಯಾರು ಬರೋದೇ ಇಲ್ಲ. ಜೆರಾಕ್ಸು ಪ್ರಿಂಟ್ಔಟು ನಡೆಯುತ್ತೆ, ಆದರೆ ಅದು ಡಲ್ಲು. ಇದ್ದೊಬ್ಬ ಹುಡುಗನ್ನು ಕಳಿಸ್ಬಿಟ್ಟೆ. ಓ, ಬರಬೇಕು ಸಿರಿಮನೆ ಸುಬ್ಬು ಅವರು. ನೀವು ಈ ಕಡೆ ಬಂದು ಭಾಳ ದಿನ ಆಗಿತ್ತಲ್ಲ. ಮಾಣಿ, ನಮ್ಮ ಸುಬ್ಬುಗೆ ಒಂದು ಸ್ಪೆಷಲ್ ಕಾಫಿ ಹಾಕು. ಇವತ್ತು ಲಕ್ಷ್ಮೀ ಪೂಜೆ, ಪ್ರಸಾದ ಕೊಡ್ತೀನಿ ತಡೀರಿ. ನೋಡಿ ಸರ್, ಕಾಫಿ ಎಲ್ಲ ಏನು ಬೇಡ. ನಿಮ್ಮ ಹತ್ರ ನನಗೆ ಒಂದು ಕೆಲಸ ಸಿಗ್ಬೋದಾ? ಕೆಲ್ಸನ? ಎಲ್ಲಿ ಸುಬ್ಬು, ಈ ಆನ್ಲೈನ್ ಎಲ್ಲ ಬಂದ ಮೇಲೆ ಜನ ಹೋಟೆಲ್ ಊಟನ ಮನೇಲೇ ಕೂತ್ ತಿಂತಾರೆ. ನಾವು ಬರೀ ಸಪ್ಲೈಯರ್ ಅಷ್ಟೇ. ನಿಮ್ಮ ಹತ್ರ 2 ವೀಲರ್ ಇದೆಯಾ? ಡೆಲಿವರಿ ಮಾಡೋಕ್ಕಾಗತ್ತಾ? ಸುಬ್ಬು, ಇವತ್ತು ಹೋಟೆಲ್ಗೆ ಬೇಕಾಗಿರೋದು ಯುವಕರು ಸುಬ್ಬು, ಯುವಕರು. 4-5 ಆರ್ಡ್ರು ಒಟ್ಟಿಗೆ ಬಂದರೆ ನಿನ್ನ ಹತ್ರ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ. ಸ್ವಿಚ್ ಆಫ್ ಯಾಕೆ ಮಾಡ್ಕೊಂಡಿದ್ದಾರೆ ಇವರು? ಶಂಕರನ್ ಮಾಡೋಣ. ಹಲೋ. ಶಂಕರ, ನಾನು ಪುಷ್ಪ ಮಾತಾಡ್ತಿರೋದು. ಸ್ವಲ್ಪ ಅಣ್ಣ ಇದ್ರೆ ಫೋನ್ ಕೊಡಲಿ. ಅಕ್ಕ, ಅಣ್ಣ ಇಲ್ಲಿಲ್ಲ. ಮಾರ್ಕೆಟ್ಗೆ ಹೋಗಿದ್ದಾರಾ? ಅಕ್ಕ, ಸುಬ್ಬಣ್ಣನ ಯಜಮಾನ್ರು ಕೆಲಸದಿಂದ ತೆಗ್ದಾಕ್ಬಿಟ್ರು. ಏನ್ ಹೇಳ್ತಿದ್ಯಾ ನೀನು?